ಯುದ್ಧದಿಂದ ಹಿಂದೆ ಸರಿದೆ ಎಂಬ ಕಾರಣಕ್ಕಾಗಿ ನನ್ನಪ್ಪ ಮೊದಲೇ ನಿರ್ಧರಿಸಿದ್ದ. ಕುದಿಯುವ ತೈಲದಲ್ಲಿ ಹಾಕಬೇಕು, ಯಾರು ಹಿಂದುಳಿತಾರೆ ಅಂತವರಲ್ಲಿ ಸುಧನ್ವನೇ ಹಿಂದುಳಿದ. ಮಗ ಎನ್ನುವ ಮಮಕಾರವನ್ನು ನೋಡದೆ ಕುದಿಯುವ ಎಣ್ಣೆ ಮಂಡಿಯಲ್ಲಿ ಹಾಕಿದ. ಆದರೆ ಹರಿಯ ಭಕ್ತ ನಾನು. ಹರಿಯ ನಾಮಸ್ಮರಣೆಯಿಂದ ಏನೂ ಅಪಾಯ ಆಗಲಿಲ್ಲ. ಹೇಗೆ ಬದುಕಿದನು ಹರಿಯನ್ನು ನೆನೆದು ಮುಂದೆ ಯುದ್ಧಕ್ಕಾಗಿ ಕಲಿತೇನೆ. ಪದ್ಮವ್ಯೂಹಾಕಾರವಾಗಿ ನನ್ನ ಸೈನ್ಯವನ್ನು ನಿಲ್ಲಿಸುತ್ತೇನೆ. ಮಧ್ಯದಲ್ಲಿ ಪಾರ್ಥನ ಉತ್ತಮವಾದಂತಹ ತುರಗವನ್ನು ಕಟ್ಟಿದ್ದೇನೆ. ಪಾರ್ಥನ ನಿರೀಕ್ಷೆಯಲ್ಲೇ ನಾನು. ರೈತಂದು ನುಡಿದರಿ ವೃತ್ತಾಂತವು ಬಳಿಕ ಪ್ರದ್ಯುಮ್ನ ವೃಷಕೇತಾದಿಗಳ ತಾಕರೆದು ಮತ್ತೆ ಬಂದುದು ವಿಘ್ನ, ಮತ್ತೆ ಬಂದುದು ವಿಘ್ನ, ಇದಕ್ಕಿನ್ನೇನು ಪಾಯವೆಂದನು ಬೆಸಗೊಂಡ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಪ್ರದ್ಯುಮ್ನ ವೃಷಕೇತಾದಿಗಳೇ ಮತ್ತೆ ಬಂದುದು ವಿಘ್ನ. ವಿಘ್ನಗಳೇನು ಪಾಂಡವರಿಗೋ ಅಥವಾ ಈ ಮಧ್ಯಮ ಪಾಂಡವನಾದಂತಹ ಪಾರ್ಥನಿಗೆ ಹೊಸತೇನೂ ಅಲ್ಲವಲ್ಲ. ಜನ್ಮದಾರಭ್ಯವಾಗಿ ಇಂದಿನ ತನಕವು ಅನೇಕ ವಿಘ್ನಗಳನ್ನು ಎದುರಿಸಿದವರು ನಾವು. ಶ್ರೇಯಾಂಸಿ ಬಹುವಿಜ್ಞಾನಿ ಎನ್ನುವಂತಹ ಮಾತೊಂದಿದೆ. ಶ್ರೇಯಸ್ಸನ್ನು ಹುಡುಕಿಕೊಂಡು ಹೋಗುವಂತ ಯಾವ ವ್ಯಕ್ತಿ ಇದ್ದಾನೋ ಅವನಿಗೆ ಅನೇಕ ಎಡರು ತೊಡರುಗಳು ವಿಘ್ನಗಳು ಬರುವುದು ಸಹಜ. ಆ ವಿಘ್ನಗಳನ್ನೆಲ್ಲ ದಾಟಿ ಯಾರು ಮುನ್ನುಗ್ಗುತ್ತಾನೋ ಅವನು ಮುಂದೆ ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗೆಯೇ ನಮಗೆ ಬಂದಿರುವಂತಹ ವಿಘ್ನಗಳನ್ನೆಲ್ಲ ನಿವಾರಿಸೋಸ್ಕರವಾಗಿ ಶ್ರೀಹರಿಯಿಂದ ಮನ್ನಣೆ ಪಡೆದವರು ನಾವು, ಅವನಿಂದ ಅನುಗ್ರಹ ಪಡೆದವರು ನಾವು. ಹಾಗೆಯೇ ವಿಘ್ನಗಳೇನು ನಮಗೆ ಹೊಸತಾಗಿ ಬಂದಿರುವುದಲ್ಲವಲ್ಲ.
ಈ ಹಿಂದೆ ದುರುಳನಾದಂತಹ ದುರ್ಯೋಧನನು ಅನೇಕ ಕಷ್ಟ ಕೋಟೆಗಳನ್ನು ನೀಡಿದನು. ಆ ವಿಘ್ನಗಳನ್ನೆಲ್ಲ ದಾಟಿ ಬಂದಿದ್ದೇವೆ. ಅಷ್ಟೇ ಅಲ್ಲ, ವಿಷಾನ್ನವನ್ನು ನೀಡಿದವರಿಗೂ ಕೂಡ ಒಂದು ಅವಕಾಶವನ್ನು ನೀಡಬೇಕು ಬದುಕುವುದಕ್ಕೋಸ್ಕರವಾಗಿ ಎನ್ನುವುದು ಈ ಪಾಂಡವರ ಮನದ ಇಚ್ಛೆ. ಅದಕ್ಕಾಗಿಯೇ ಅಲ್ಲವೇ ನಮ್ಮ ಭಾವನು ದೇವನು ಆಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಎಲ್ಲರನ್ನು ಪರಮಾತ್ಮ ದುರ್ಯೋಧನನಲ್ಲಿಗೆ ಹೋಗಿ ಕೃಷ್ಣ ಸಂಧಾನಕ್ಕೋಸ್ಕರಕ್ಕೆ ಹೋದಲ್ವೇ? ಆದರೆ ದುರ್ಯೋಧನ ಮಾಡಿದ್ದೇನು? ದುರವೀಳ್ಯವನ್ನು ನೀಡಿ 18 ದಿನದ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣೀಕರ್ತನಾದ. ಯಾಕೆ? ಪಾಂಡವರಿಗೆ ಹಕ್ಕಿನಲ್ಲಿ ದೊರಬೇಕಾದಂತ ರಾಜ್ಯವನ್ನು ಅಥವಾ 5 ಗ್ರಾಮವನ್ನಲ್ಲ, ಕೇವಲ ಸೂಜಿ ಮೊನೆಯಷ್ಟು ಜಾಗವನ್ನು ನೀಡಲಾರೆ ಎನ್ನುವುದಾಗಿ ಹೇಳಿದ. ಆದರೆ ಶ್ರೀಹರಿಯ ನಿರ್ದೇಶನದಂತೆ ಈ ಎಲ್ಲ ಕಷ್ಟಗಳನ್ನು, ಅಷ್ಟೇ ಅಲ್ಲ ನಮ್ಮ ಬಂಧು ಬಾಂಧವರನ್ನು ಈ ಯುದ್ಧದಲ್ಲಿ ಕಳೆದುಕೊಳ್ಳಬೇಕಾಯಿತು. ಅಷ್ಟೇ ಅಲ್ಲ, ಭೀಷ್ಮ, ದ್ರೋಣ ಅನೇಕ ವೀರರನ್ನೆಲ್ಲ ಕಳೆದುಕೊಂಡವು, ಹತಭಾಗ್ಯರಾದವು. ಕೊನೆಗೂ ದಕ್ಕಿತಲ್ಲ ವಿಜಯ. ವಿಜಯ ದಕ್ಕಿದ ಮೇಲೆ ನನ್ನಣ್ಣನಾದಂತಹ ಧರ್ಮರಾಯ ಪಟ್ಟಾಭಿಷಕ್ತನಾದ. ಅನೇಕ ದಿನಗಳು ಕಳೆದ ನಂತರ ಅವನಲ್ಲಿ ಅನೇಕ ಯೋಚನೆಗಳು ಹೊರಲಾರಂಭಿಸಿದವು. ಮರುಕಪಡುತ್ತಾ ಇರುವಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ಆತ ಎದುರಿಸುತ್ತಾ ಇದ್ದ. ವಿಚಾರಿಸಲಾಗಿ ಆತ ಹೇಳಿದಂತಹ ಮಾತು, ಈ ಬಂಧು ಬಾಂಧವರ ಹತ್ಯೆಯ ಸೌಧದ ಮೇಲೆ ಈ ರಾಜ್ಯಭಾರವನ್ನು ಆಳುತ್ತಿದ್ದೇನೆ, ಇದೆಂತ ದೌರ್ಭಾಗ್ಯ ನನ್ನದು ಎನ್ನುವುದಾಗಿ ಹೇಳಿದ. ಮೇಲಾಗಿ ಕಾಡಿಗೆ ಹೋಗುತ್ತೇನೆ ಎನ್ನುವುದಾಗಿ ಯೋಚನೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲವೇ ವೇದವ್ಯಾಸರು ಬಂದದ್ದು. ಈ ಹಿಂದೆಯೂ ಕೂಡ ವಿಚಾರಿಸಲಾಗಿ ಧರ್ಮರಾಯನಿಗೆ ಧರ್ಮ ಸೂಕ್ತವನ್ನು ಹೇಳಿದವರು ವೇದವ್ಯಾಸರು. ಧರ್ಮರಾಯ ತ್ರೇತೆಯಲ್ಲಿ ಶ್ರೀರಾಮಚಂದ್ರನು ಕೂಡ ರಾವಣ ಕುಂಭಕರ್ಣಾದಿಗಳನ್ನು ಹನನ ಮಾಡಿದ ನಂತರ ಬ್ರಹ್ಮಹತ್ಯೆ ದೋಷ ಬಂತು. ಈ ಬ್ರಹ್ಮಹತ್ಯೆ ದೋಷ ನಿವಾರಣೆಗಾಗಿ ಅಶ್ವಮೇಧ ಯಾಗವನ್ನು ಮಾಡಿ ಪರಿಪೂರ್ಣ ಹೊಂದಿದ. ಇದರಿಂದ ದೂರವಾದ. ಹಾಗಾಗಿ ನೀನು ಕೂಡ ಅಶ್ವಮೇಧ ಯಾಗವನ್ನು ಮಾಡಬೇಕು. ಹಾಗಾಗಿ ಅಲ್ಲವೇ ಭೀಮನ ಮುಂದಾಳತ್ವದಲ್ಲಿ ಭದ್ರಾವತಿಗೆ ಹೋಗಿ ಯವನಾಶ್ವನೊಂದಿಗೆ ಹೋರಾಡಿ ತಮ್ಮ ತುರಗವನ್ನೇನು ತಂದವು. ತುರಗವನ್ನು ಶೃಂಗರಿಸಿ ಮಧ್ಯಮ ಪಾಂಡವನಾದಂತಹ ಈ ಪಾರ್ಥನಲ್ಲಿ ಹೇಳಿದಂತಹ ಮಾತು ಎಲ್ಲರೂ, ಪಾರ್ಥ, ಈ ಯಜ್ಞ ದೀಕ್ಷೆಯ ಕುದುರೆಯ ಹಿಂಬಾಲಕನಾಗಿ ರಕ್ಷಕನಾಗಿ ನೀನು ಹೋಗಬೇಕು. ಆಮೇಲಲ್ಲವೇ ಎಲ್ಲರನ್ನು ಒಡಗೂಡಿ ಈ ಸತ್ರ ತುರಗದ ರಕ್ಷಣೆಗಾಗಿ ನಾನು ಬಂದದ್ದು. ಆಮೇಲೆ ನಮ್ಮ ತುರಗ ಪ್ರವೇಶಿಸಿದಂತ ಮೊದಲ ನಗರವೇ ಸೌಬರ ದೇಶ. ಆ ದೇಶವನ್ನು ಆಳುತ್ತಿರುವುದು ಅನುಸಾಲ್ವ. ಈಗಾಗಲೇ ಕುರುಕ್ಷೇತ್ರ ಯುದ್ಧದಲ್ಲಿ ಸಾಲ್ವ ಭೂಪತಿಯನ್ನು ಕಳೆದುಕೊಂಡ ಹಗೆತನಕ್ಕಾಗಿ ನನ್ನ ಹಿಂಬಾಲಿಸಿ ಬರುವವರನ್ನು ಯಾರನ್ನೂ ಬಿಡಬೇಡಿ, ಅವರನ್ನು ಹಿಮ್ಮೆಟ್ಟಿಸಬೇಕು ಎನ್ನುವುದಾಗಿ ಸಾರಿದ. ಎಲ್ಲ ರಕ್ಕಸ ಕುಲದವರೆಲ್ಲ ಒಟ್ಟಾಗಿ ನಮ್ಮಲ್ಲಿ ಹೋರಾಡಲಿಕ್ಕೆ ಬಂದವರು. ನಾವು ಸುಮ್ಮನೆ ಬಿಟ್ಟೇವ? ಅವರನ್ನ ಮೆಟ್ಟಿ ಕಪ್ಪಗಾಣಿಕೆಯನ್ನು ಒಪ್ಪಿಸಿಕೊಂಡಿದ್ದೇವೆ. ಜೊತೆಯಲ್ಲಿ ಶರಣಾದಂತಹ ಅನುಸಾಲನನ್ನ ನಮ್ಮೊಟ್ಟಿಗೆ ಕರೆದುಕೊಂಡು ಬಂದಿದ್ದೇವೆ. ಆಮೇಲೆ ನಮ್ಮ ಕುದುರೆ ಹೋಗಿ ನಿಂತದ್ದು ಎಲ್ಲಿ? ಮಾಹಿಷ್ಮತಿ ನಗರಕ್ಕೆ. ಅಲ್ಲಿರುವಂತಹ ನೀಲಧ್ವಜನ ಮಗನಾದಂತಹ ಪ್ರವೀರನು ಕುದುರೆಯನ್ನು ಕಟ್ಟಿ ಯುದ್ಧಕ್ಕೆ ಸನ್ನದ್ಧನಾದ. ಯುದ್ಧದಲ್ಲಿ ಮಡಿದ. ಆಮೇಲೆ ನೀಲಧ್ವಜನೆಯನ್ನು ಕಪ್ಪಗಾಣಿಕೆಯನ್ನು ಕೊಡುವ ತಯಾರಿಯಲ್ಲಿರುವಂತಹ ಸಂದರ್ಭ ಆತನ ಹೆಂಡತಿಯಾಗಿರುವಂತಹ ಜ್ವಾಲೆಯು ಸಿಡಿದು ನಿಂತಳು. ಯಾಕೆ ಶರಣಾಗುತ್ತೀರಿ ಎನ್ನುವುದಾಗಿ ಯುದ್ಧಕ್ಕೆ ಹುಮ್ಮಸ್ಸಿನಿಂದ ಮುನ್ನೊತ್ತಿದಳು. ಅವನ ಕೈ ಸಾಗದೆ ಹೋದಾಗ ಜ್ವಾಲಾದೇವಿಯ ಮಗಳಂತಹ ಸ್ವಾಹಾದೇವಿಯ ಗಂಡನಾಗಿರುವಂತಹ ಅಗ್ನಿದೇವನನ್ನ ಸ್ಮರಿಸಲಾಗಿ ಅಗ್ನಿದೇವನು ಬಂದು ನಮ್ಮನ್ನ ಸೋಲಿಸಲು ಪ್ರಾರಂಭಿಸಿದ. ನಾನು ಪ್ರಾರ್ಥಿಸಿದೆ. ಯಾಕೆ? ಅಗ್ನಿದೇವ ಈಗಾಗಲೇ ನನಗೆ ಅನೇಕ ಸಹಕಾರವನ್ನು ನೀಡಿದವನು, ರಥವನ್ನು ಕೂಡ ನೀಡಿದ್ದಾನಲ್ಲವೇ, ಗಾಂಡೀವ ಧನಸ್ಸನ್ನು ನೀಡಿದವನು. ಅವನಲ್ಲಿ ಬೇಡಿದಾಗ ನಮ್ಮೀರುವರೆಗೂ ಸಂಧಾನವನ್ನು ಮಾಡಿ ನೀಲಧ್ವಜನನ್ನು ನಮ್ಮೊಟ್ಟಿಗೆ ಸೇರುವಂತೆ ಮಾಡಿದ. ಆಮೇಲೆ ಜ್ವಾಲೆ ಎಲ್ಲೂ ಹೋದಳಂತೆ. ಅದನ್ನು ಬಿಡಿ. ಆಮೇಲೆ ನಮ್ಮ ಕುದುರೆ ಮುನ್ನೊತ್ತಿ ಬಂದಿರುವಂತಹ ಕುದುರೆ ಒಂದು ಪರ್ವತಾಕಾರವಾದಂತಹ ಗುಡ್ಡವನ್ನು ಏರಲು ಪ್ರಾರಂಭಿಸಿತು. ಬೃಹದಾಕಾರವಂತಹ ಕಲ್ಲನ್ನು ಏರಲು ಪ್ರಾರಂಭಿಸಿತು. ಏರಿದಂತಹ ಸಂದರ್ಭ ಆ ಕಲ್ಲಿನ ಮಧ್ಯದಲ್ಲಿ ನಮ್ಮ ಕುದುರೆಯ ಕಾಲು ಸಿಕ್ಕಿಕೊಂಡಿತು. ಬಿಡಿಸಲು ನಮ್ಮ ಪಟುಭಟರು ಎಷ್ಟೇ ಪ್ರಯತ್ನ ಮಾಡಿದರೂ ಅದು ಸಾಧ್ಯವಾಗದೆ ಹೋಯಿತು. ಹತ್ತಿರದಲ್ಲಿರುವಂತಹ ಸೌವರ ಮಹರ್ಷಿಗಳಲ್ಲಿ ಬೇಡಿಕೊಂಡಾಗ, ಇಗೋ ಪಾರ್ಥ,
ಇದು ಇಂದಿನ ಕಥೆಯಲ್ಲ, ಉದ್ದಾಲಕ ಚಂಡಿಕೆಯರ ಕಥೆ ಇಲ್ಲಿ ಮೇಳವೀಸಿಕೊಂಡಿದೆ. ಚಂಡಿಕೆಯು ಕಲ್ಲಾಗಿ ಕುಳಿತಿದ್ದಾಳೆ. ನೀನು ಶ್ರೀಹರಿಯ ಹೆಸರನ್ನು ಹೇಳಿ ಕುದುರೆಯನ್ನ ಮುಟ್ಟು, ಬಿಡುಗಡೆ ಹೊಂದುತ್ತದೆ ಕುದುರೆ ಎನ್ನುವುದಾಗಿ ಹೇಳಿದ. ಆಮೇಲೆ ನಾನು ಶ್ರೀಹರಿಯನ್ನು ಸ್ಮರಿಸಿ ಕುದುರೆಯನ್ನು ಮುಟ್ಟಿದಾಗ ಕಾಲು ತಪ್ಪಿಕೊಂಡಿತು. ಕಲ್ಲಾಗಿರುವವಳು ಹೆಣ್ಣಾದಳು. ಚಂಡಿಕೆಯ ನಿಜರೂಪವನ್ನು ಪಡೆದು ನಮಗೆಲ್ಲರಿಗೂ ಆಶೀರ್ವಾದವನ್ನು ನೀಡಿದಳು. ಅಲ್ಲಿಂದ ನೇರವಾಗಿ ಬಂದಿರುವುದು ಚಂಪಕಾವತಿ. ಇಲ್ಲಿ ಬಂದಿರುವುದು ನನಗೆ ಸಮಸ್ಯೆ. ನಿಜವಾಗಿ ವಿಘ್ನ ಬಂದಿರುವುದೇ ಇಲ್ಲಿ. ಯಾಕೆ? ಇಲ್ಲಿ ಆಳುತ್ತಿರುವಂತಹ ರಾಜ ಸಾಮಾನ್ಯ ದೇವನಿ, ಹಂಸಧ್ವಜ ಭೂಪ, ಏಕಾದಶಿ ವ್ರತವನ್ನು ಎಡೆಬಿಡದೆ ನಡೆಸುತ್ತಿರುವವನು, ಮೇಲಾಗಿ ಶ್ರೀಹರಿಯ ಭಕ್ತ. ಅಣ್ಣ ಮೇಲಾಗಿ ಹೇಳಿದ್ದಾನೆ, ಶ್ರೀಹರಿಯ ಭಕ್ತರೊಡನೆ ಎಂದೂ ಕಾದಾಡಬೇಡ, ಮುಳಿಯಬೇಡ ತಮ್ಮ ಎನ್ನುವುದಾಗಿ. ಸಂಧಾನ ಮುಖೇನವಾಗಿ ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ ಕೂಡ ಸುಲಭವಾಗಿ ಹೋಗುವಂತೆ ನೋಡಿಕೋ, ಯುದ್ಧ ಮಾಡಬೇಡ ಎನ್ನುವುದಾಗಿ ಹೇಳಿದ್ದಾನೆ. ಎಷ್ಟೇ ಪ್ರಯತ್ನ ಪಟ್ಟರು ಯುದ್ಧವೇ ಶತಸಿದ್ಧ ಎನ್ನುವುದಾಗಿ ಈಗಾಗಲೇ ಸುಧನ್ವ ಪದ್ಮವ್ಯೂಹವನ್ನು ರಚಿಸಿದ್ದಾನೆ, ಮಧ್ಯದಲ್ಲಿ ತುರಗವನ್ನಿಟ್ಟಿದ್ದಾನೆ. ನನಗೆ ಚಿಂತೆ ಬಂದಿರುವುದು ಇಲ್ಲಿ, ಹೇಗೆ ಈ ಕುದುರೆಯನ್ನು ಬಿಡಿಸಿಕೊಳ್ಳಬೇಕು ಎನ್ನುವುದೇ ಚಿಂತೆ ಕಾಡ್ತಾ ಇದೆ. ಪ್ರದ್ಯುಮ್ನ ನನಗೆ ಏನೋ ಉತ್ಸಾಹದ ಮಾತುವನ್ನ ಹೇಳಲಿಕ್ಕೆ ಬಂದೆಯಲ್ಲ, ಅದೇನು ಅನ್ನುವುದಾಗಿ ಹೇಳ್ತೀಯಾ? ಅಶ್ವಮೇಧ ಯಾಗದ ಕುದುರೆಯನ್ನ ಕಟ್ಟಿದ್ದಾರೆ ಎಂಬಲ್ಲಿಗೆ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಇಂತಹ ಬಣಗುಂಡ್ರಪಾದರನ್ನ ಎದುರಿಸುವುದಕ್ಕೆ ನೀವು ಹೋಗಬೇಕಾದಂತ ಅವಶ್ಯಕತೆ ಅನಿವಾರ್ಯತೆ ಕೂಡ ಇರುವುದು. ನಾನಿದ್ದೇನೆ, ಯುದ್ಧ ಮಾಡುವುದಕ್ಕೆ ನನಗೆ ಅಪ್ಪಣೆಯನ್ನ ಕೊಡಿ. ಅಪ್ಪಣೆಯನ್ನ ಕೊಟ್ಟೆ ಅಂತ ಏನು ಮಾಡ್ತೀಯ? ನನ್ನಲ್ಲಿರುವಂತಹ ಅಮಿತವಾದಂತಹ ಪರಾಕ್ರಮಣ ಪ್ರದರ್ಶಿಸಿ ಎದುರಿಗೆ ಬಂದಂತಹ ವೈರಿಗಳ ರುಂಡಗಳನ್ನ ಚಂಡಾಡಿ ಕಟ್ಟಿದ ಅಶ್ವಮೇಧ ಯಾಗದ ಕುದುರೆಯನ್ನ ಬಿಡಿಸಿಕೊಂಡು ಬಂದು ನಿಮ್ಮ ಪಾದದ ಬಳಿ ಇರಿಸುತ್ತೇನೆ. ಸಂತೋಷವಾಯಿತು ಪ್ರದ್ಯುಮ್ನ, ಸಂತೋಷವಾಯಿತು. ಶಕೇತು
ತಾತ ಚಿತ್ತೈದು ತಾತ ಚಿತ್ತೈದು ಗೋಷ್ಪದ ಜಲ ಕರಿಗೋಲು ತಾತ ಚಿತ್ತೈದು ತಾತ ಚಿತ್ತೈದು ಗೋಷ್ಪದ ಜಲ ಕರಿಗೋಲು ಯಾತ ಕಿಂದಿನಲಿ ಹರಿಗೋಲು ಹರಿಗೋಲು ಯಾತ ಕಿಂದಿನಲಿ ತಂದೋ ಜಾತನಾನಿರಲು ಜಾತನಾನಿರಲು ಸೇನೆಯ ನೋಯಿಸುವುದಿದು ನೀತವೇ ಪೇಳು ಜೀಯ ಜಾತನಾನಿರಲು ಜಾತನಾನಿರಲು ಸೇನೆಯ ನೋಯಿಸುವುದಿದು ನೀತವೇ ಪೇಲು ಜಿಯ ಇದು ನೀತವೇ ಪೇಲು ಜಿಯ ಆತನಾನಿರಲು ಸೇನೆಯ ನೋಯಿಸುವುದಿದು ನೀತವೇ ಪೇಲು ಚಿಕ್ಕಪ್ಪ ವಶಕೇತು ಚಿಗುರನ್ನ ಚೂಟುವುದಕ್ಕೆ ಉಗುರು ಸಾಕು ಹ, ಇನ್ನ ಕೊಡಲಿಯ ಅಗತ್ಯ ಎನ್ನುವುದು ಎಂದಿಗೂ ಬೇಡ. ಅಂತೆಯೇ ಹ, ಗೋವಿನ ಹೆಜ್ಜೆಯಷ್ಟು ನೀರನ್ನು ದಾಟುವುದಕ್ಕೆ ಹ, ಹರಿಗೋವಿನ ಅವಶ್ಯಕತೆ ಕೂಡಿಲ್ಲ. ಅವಶ್ಯಕತೆಯೇ ಇಲ್ಲ. ಅವರ ಪರ್ವತದಂತ ಪ್ರಶ್ನೆಗೆ ಹ, ವಜ್ರದ ಕಿಡಿಯಂತ ಉತ್ತರ ನಾನಿದ್ದೇನೆ. ಹ. ನನಗೆ ಅಪ್ಪಣೆಯನ್ನು ಕೊಡಿ, ಯುದ್ಧವನ್ನು ನಾನು ಮುನ್ನಡೆಸುತ್ತೇನೆ. ಅಪ್ಪಣೆಯನ್ನ ಕೊಟ್ಟೆ ಅಂತ ಆದ್ರೆ ನಾನು ತೆಗೆದು ಇವರೆಲ್ಲರೂ ಮುದುಕಿ ಸಿಗಪ್ಪ ನೀನು ಹೋದಳು ಪರಮಲವು ಆ ಹೋದಳು ಪರಮಲವು ಅಪ್ಪಣೆಯನ್ನು ಕೊಟ್ಟಿರಿ ಅಂತಾದ್ರೆ ಹ, ಶತ್ರುಗಳ ರುಂಡವನ್ನು ಹ. ಮುಂಡದಿಂದ ಬೇರ್ಪಡಿಸಿ ಹ, ಅವರ ನೆತ್ತರಿನಲ್ಲಿ ವಿಜಯದ ಪತಾಕೆಯನ್ನು ಹಾರಿಸುತ್ತೇನೆ. ಹ, 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 ಹ. ಆದ್ದರಿಂದ ಹ. ನನಗಪ್ಪಣೆಯನ್ನು ಕೊಡಿ. ಸಂತೋಷವಾಯಿತು. ಹಾ ನಿಮ್ಮಿರುವವರ ಮಾತನ್ನ ಕೇಳಿ ಹಾ. ಮನದೊಮ್ಮೆ ಬಂದಿತ್ತು. ಹಾ. ಯುದ್ಧೋತ್ಸಾಹದಿಂದ ಮುನ್ನುಗ್ಗುತ್ತಿರುವಂತ ನಿಮಗೆ ಹಾ. ಎಂದಿಗೂ ತಣ್ಣೀರನ್ನೆಚ್ಚರಾದರೆ ಹಾ. ಈ ಭಾರತ ಅವಕಾಶವನ್ನು ನೀಡುವವನು. ಹಾ. ಈಗ ಅಪ್ಪಣೆಯನ್ನು ನೀಡ್ತಾ ಇದ್ದೇನೆ. ಯುದ್ಧದಲ್ಲಿ ಜಯಶೀಲರಾಗಿ ಬಂದೆ. ಚಿಕ್ಕಪ್ಪನಿಂದ ಅಪ್ಪಣೆಯನ್ನು ಪಡೆದಾಯಿತು. ಇನ್ನು ನೇರವಾಗಿ ರಣರಂಗದಲ್ಲಿ ಗೆಲುವು ನೀನದೋರು ಗೆಲುವು ನೀನದೋರು ಕುಮರನು ನಿನ್ನ ಬೆದರಿಗೆ ಅವರು ಋಷಿಯಂಬುವನು ಗೆಲುವು ನೀನದೋರು ಪ್ರಪಂಚದಲ್ಲಿ ಮುನ್ನುಗ್ಗುತ್ತಿರುವಂತಹ ಸೇನೆಗೆ ಅಡ್ಡಲಾಗಿ ಬಂದಿದ್ದೀಯಲ್ಲ, ನೀನ್ಯಾರು ಹೇಳು? ನನ್ನ ಪರಿಚಯ ಹಾ ಚಂಪಕಾಪುರಾಧಿಪತಿ ಚಂಪಕಾಪುರಾಧಿಪತಿ ಶಂಕಹಂಸ ಧ್ವಜ ಕುಮಾರ
ನನ್ನ ಪರಿಚಯ ಹಾ ತಪ್ಪೇನಲ್ಲ. ಹಾ ಚಂಪಕಾವತಿಯ ಅರಸಕುಮಾರ ನಾನು. ಹಾ ಹೆಸರು ಸುಧನ್ವೆ ಎನ್ನುವುದಾಗಿ ಹಾ ಪಾರ್ಥನ ತುರಗವನ್ನು ಕಟ್ಟಿ ಹಾ ತುರಕ್ಕೆ ಇದಿರಾಗಿ ನಿಂತವ. ಹಾ ಕಡಿಮೆ ಏನಲ್ಲ. ಹಾ. ವೀರ ವೈಷ್ಣವರು ನಾವು, ಹಾ ಹರಿಭಕ್ತರು, ಹಾ ರಾಮನ ಆದರ್ಶವನ್ನು ಹೊತ್ತವರು ನಾವು. ಹಾ ಹಾಗಾಗಿ ಹಾ ಯುದ್ಧ ನಿನಗೆ ಬೇಡ, ಹಾ. ಸುಮ್ಮನೆ ನಡೆ. ಸುಧನ್ವ ಹಾ. ಪರಿಚಯವನ್ನ ಕೇಳ್ತಾ ಇದೆಯಾ? ಒಂದು ನಿಂತದ್ದು ರಣಕ್ಷೇತ್ರದಲ್ಲಿ, ಇಲ್ಲಿ ವೀರತ್ವವನ್ನು ತೋರಿಸಿ ಶೌರ್ಯವನ್ನು ಮೆರೆಯಬೇಕೆ ಹೊರತಾಗಿ ಕುಲದ ಬೆಡಗನ್ನ ಹೇಳಿ ಭಿನ್ನಾಣವನ್ನು ಮಾಡುವುದಲ್ಲ. ಅಂತೆಯೇ ಪರಿಚಯ ಕೇಳಿದ್ದಕ್ಕಾಗಿ ಹೇಳ್ತೇನೆ. ನನ್ನನ್ನು ವೀರ ಕರ್ಣನ ಮಗ ರಸಕೇತ ಎನ್ನುವುದಾಗಿ ಹೇಳಿದ್ದಾರೆ. ಕರ್ಣನ ಮಗ? ಹೌದು. ಅಲ್ಲದೆ ಗುರುಮಠಕ್ಕೆ ಸೇರಿ 64 ವಿದ್ಯೆಗಳನ್ನು ಕಲಿತು ಶಸ್ತ್ರವನ್ನು ಹಿಡಿದು ಜೇಂಕರಿಸಿ ಬಂದಿದ್ದೇನೆ. ಅಂದಲ್ಲಿಗೆ ಕುದುರೆಯನ್ನು ಬಿಟ್ಟು ಹೋದರೆ ಸರಿ. ಕುದುರೆ ಬಿಡ್ಬೇಕಾ? ಹಾ, ಕುದುರೆ ಬಿಡ್ಬೇಕಾ? ರಸಕೇತು,
ನಾವು ಎಷ್ಟು ವೀರರು ಎನ್ನುವುದಕ್ಕೆ ಸಾಕ್ಷಿ. ಹಾ, ಪೊಲುಗುಣನ ಕುದುರೆಯನ್ನು ಕಟ್ಟಿದ್ದೇವೆ, ನೆನಪುಂಟ ನಿನಗೆ? ನೀನು ತಪ್ಪು ಮಾಡಿದ್ದೆ ಅಲ್ಲಿ. ಹಾ. ಪೊಲುಗುಣನ ಕುದುರೆಯನ್ನು ಕಟ್ಟಿದರೆ ಪೊಲುಗುಣನ ಕುದುರೆಯನ್ನು ಕಟ್ಟಿ ಕೆಡದಿರು, ನೀ ಕಟ್ಟಿ ಕೆಡದಿರು. ಒಂದು ನರನ ಬಲಗೈಯಲ್ಲಿ ಬಲಿಸಿಕೊಂಡಿರು. ನೀನು ತಪ್ಪು ಮಾಡಿದ್ದು. ಗುರುಗುಳಿನ ಕುದುರೆಯನ್ನು ಕಟ್ಟಿದ್ದೀಯ. ಆದ್ದರಿಂದ ಶೌರ್ಯ ಏನೆನ್ನುವುದು ಯುದ್ಧದಲ್ಲಿ ನಿಶ್ಚಯವಾಗಿದೆ. ಯುದ್ಧದಲ್ಲೇ ಆಗಲಿ. ಕನಕರದ ಮೇಲೆ ಗೋರುಗೊಳ್ಳೆ ಬಂದಿರೋ ಪ್ರತಿಯೊಬ್ಬನು. ಕೇತನದ ಗುರುಪಿಂದ ಕೇತನದ ಗುರುಪಿಂದ ಕೃಷ್ಣ ಸುತ ಎಂದರಿತು, ಕೃಷ್ಣ ಸುತನೆಂದಿವನರಿತು, ಇದಿರಾದನತಿ ತವ ಕದಿಯೇ ಎಲೆ ಪ್ರದ್ಯುಮ್ನ ನಿನ್ನ ಬಾಣಗಳಿಗೆ ಪ್ರಿಯರು. ಎಲೆ ಪ್ರದ್ಯುಮ್ನ ನಿನ್ನ ಬಾಣಗಳಿಗೆ ಪ್ರಿಯರು, ಬಾಣಗಳಿಗೆ ಪ್ರಿಯರು, ಪ್ರಿಯರು. ವೀರರಲ್ಲದೆ ಬಾರಿ ಭುಜದ ಕಲಿಕೆಯುಳ್ಳ ವೀರರಲ್ಲವೋ. ಎಲೆ ಪ್ರದ್ಯುಮ್ನನಿಂದ ಬಾಣಗಳಿಗೆ ಪ್ರಿಯರು. ಚೇತನನ ಗುರುತಿಂದ ತಿಳಿದುಕೊಂಡೆ. ದೇವರ ಮಗ, ದೇವರ ನಿರೀಕ್ಷೆಯಲ್ಲಿದ್ದವರು ನಾವು. ಪರಮಾತ್ಮ ಬರ್ತಾನೆ ಎನ್ನುವ ನಿರೀಕ್ಷೆಯಲ್ಲಿ. ಆದ್ರೆ ದೇವರ ಮಗ ಬಂದಿದ್ದಾನೆ, ಪ್ರದ್ಯುಮ್ನ. ಪ್ರದ್ಯುಮ್ನ, ನಿನಗೆ ಈ ಯುದ್ಧ ಅಲ್ಲ, ಈ ಯುದ್ಧದಲ್ಲಿ ನಿನ್ನ ಶಕ್ತಿ ಅಲ್ಲ. ನಿನಗೆ ಮೊದಲೇ ಪ್ರತೀತಿ ಇದ್ದದ್ದು ಹೌದು. ಕಾಮಬಾಣ, ಪಂಚಸರ, ಸ್ತ್ರೀಯರಿಗೆ ಬಾಣ ಬಿಡುವವ, ಹೆಣ್ಣು ಮಕ್ಕಳಿಗೆ ಬಾಣ ಬಿಡುವ ಅಂತ ಕರೆಯುವುದು ನೀನು ಅಭ್ಯಾಸ. ಹಾಗಾಗಿ ನಿನ್ನೊಡನೆ ಈ ಯುದ್ಧ ಒಂದು ಆರಂಭ ಆಯ್ತು ಅಂತ ಆದ್ರೆ ಸುಧನ್ವನೊಡನೆ ಯುದ್ಧಕ್ಕೆ ನೀನು ಅರ್ಹ ಅಲ್ಲ. ನಿನ್ನ ಬಾಣಗಳೇನಿದ್ರು ಸ್ತ್ರೀಯರಿಗೆ ಮೀಸಲು. ಶರಗಳಿಂದ ಶರಗಳನ್ನು ಕೈಬಿಡಲೆ. ಶರಗಳಿಂದ ಶರಗಳನ್ನು ಬರಿಯುವುದೆಂದೆಯೋ ಅಮ್ಮ. ಹಾ. ನೀನೇ ಹೇಳಿದ ಹಾಗೆ ನಾನು ಸಾಮಾನ್ಯ ಮನುಷ್ಯನಲ್ಲ, ನಾನು ದೇವರ ಮಗ. ಅರ್ಥೈಸಿಕೊಂಡೆ. ನೀನು ಇವಾಗ ಹೇಳಿದ ಹಾಗೆ ನನ್ನ ಬಳಿಯಲ್ಲಿ ಕಾಮ ಬಾಣವು ಉಂಟು, ಹಾ. ಅಂತೆಯೇ ಹಾ. ನಿನ್ನನ್ನು ಕೊಲ್ಲುವುದಕ್ಕೆ ಬೇಕಾದಂತಹ ಬಾಣವು ಉಂಟು. ನಾವೇನು ಕಡಿಮೆ ಜನ ಅಂತ ವಹಿಸಿದ್ಯಾ? ಪರಮ ಭಾಗವತರು ನಾವು. ಪರಮ ಭಾಗವತರು ನಾವು. ಸುರರ ಹಂಗಿಲ್ಲ ಮಗೆ, ಸುರರ ಹಂಗಿಲ್ಲ ಮಗೆ. ಪ್ರದ್ಯುಮ್ನ, ಪರಮ ಭಾಗವತರು ನಾವು. ಸುರರ ಹಂಗಿಲ್ಲ ನಮಗೆ. ದೇವರು ಬಂದಿದ್ದೇನಂತಾದ್ರೆ ನಿಮ್ಮ ಹಂಗಿಲ್ಲ. ಹಾಗಾಗಿ ಯುದ್ಧ ಮಾಡುವ ನಿರೀಕ್ಷೆ ಇದ್ರೆ ಬೇಡ ನಿನಗೆ. ಆದ್ರೂ ನಾನು ನೀನು ಎನ್ನುವುದು ಯುದ್ಧದಲ್ಲೇ ತೀರ್ಮಾನ ಆಗಲಿ. ಅದೊಂದು ವಿಷಯ. ನಿನಗೆ ಇನ್ನೊಂದುಂಟು. ಹಿಂದೊಂದು ಕಾಲದಲ್ಲಿ ಶಿವನ ಉರಿಗಣ್ಣಿಗೆ ಸಿಕ್ಕಿ ಭಸ್ಮವಾದವ ನೀನು. ಅಂಗವನ್ನು ಕಳೆದುಕೊಂಡು ಅನಂಗನಾಗಿದ್ದೆ.
ಅಲ್ವಾ? ಅದೇ ಪರಿಸ್ಥಿತಿ ಇಲ್ಲಿ ಬರ್ತದೆ ನಿಮ್ಗೆ. ಪಡ ಪಡೆದು ದಸ್ತಗಳ ಶಿವನ ಉರಿಗಣ್ಣಿಗೆ ಸಿಕ್ಕಿ ಭಸ್ಮನಾದವನು ನಾನು. ಆದರೆ ಶಿವ ಪಾರ್ವತಿಯರನ್ನ ಒಂದು ಮಾಡಿದಂತ ಕೀರ್ತಿ ನನಗುಂಟು. ಮೆಡತಾಪಾರಿ ಎಂಬ ಬಿರುದನ್ನ ಪಡೆದಿದ್ದೇನೆ. ಈಗ ಈಗ ನನ್ನ ಕೊಂದು ಇನ್ನೊಂದು ಬಿರುದನ್ನ ಪಡೆಯುತ್ತೇನೆ. ನಡೆದು ಹೋಗ್ಲಿ. ನಮ್ಮ ನಿರೀಕ್ಷೆ ಇವರಲ್ಲ. ಸೈನ್ಯ ಮುಂದೋಗ್ತಿ ಬರ್ತಾ ಇದೆ. ನೋಡ್ತೇನೆ. ನೋಡುತ್ತಾ ಇದ್ದೇನೆ, ಸುಧರ್ಮನ ಅಟ್ಟಹಾಸವು ಮಿತಿ ಮೀರಿ ಬರುತ್ತಾ ಇದೆ. ಆಹಾ, ಕೃತವರ್ಮ, ಶಾತಕಿ, ದುಷ್ಟದಮ್ಮ, ವೃಷಕೇತು, ಪೃಥ್ವಿಮಾದಿಗಳನ್ನ ಸೋಲಿಸುತ್ತಾ ಬರುತ್ತಾ ಇದ್ದಾನೆ. ಆಹಾ, ಇವನ ಅಹಂಕಾರವಿ. ಓಹೋ, ಅನುಸಲ್ವನಾಗಿ ಹೋಗಿ ಇವನನ್ನ ತಡೆಯಬೇಕು. ಕಲಿಪಾತರೊಡನೆ ಅಪ್ಪಣೆಯನ್ನ ಪಡೆದು ನೇರವಾಗಿ ಸುಧರ್ಮನ ಸಂಧಿಸುತ್ತೇನೆ. ಮಕಾಶ್ವವ ಮೊದಲಿ ಒಪ್ಪಿಸಿ ತೆರಳಿ ಧರ್ಮರಾಯಗೆರಗೆ ಇರುಳಿ ಜೀವಿಸಿ ತೆರಳಿ ಧರ್ಮರಾಯಗೆರಗಿ ಇರು ನೀ ಜೀವಿಸಿ
ಮನುಸಾಲ್ವನೆಂದು ಮನುಸಾಲ್ವ ದರೆಯಲು ಪ್ರಸಿದ್ಧ. ಹಾ 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 ಹಾಗಾಗಿ ಹಾ ನಿನ್ನನ್ನು ನೋಡಿದೆ, ಹಾ ವೀರ ಹೌದು, ಸೂರನೂ ಹೌದು. ಹ್ಮ್ ಆದರೆ ನೀನ ಬಂದ ದಾರಿ ಸರಿ ಇಲ್ಲ. ಸರಿ ಇಲ್ಲ. ಯಾಕೆ? ಅಷ್ಟವನ್ನು ಕಟ್ಟಿದವ ನೀನು. ಅಶ್ವಮೇಧದ ಶ್ರೀಕೃಷ್ಣ- ಕಟ್ಟಿದ್ದೇನೆ. ಶ್ರೀಕೃಷ್ಣ ಪರಮಾತ್ಮನ ಹಾ ಆಣತಿಯ ಮೇರೆಗೆ ದೈವ ಸಂಭೂತರಾದಂತಹ ಪಾಂಡವರು ಯಜ್ಞಾಸ್ತು ಕೈಗೊಂಡಿತು. ಹಣೆ ಪಟ್ಟಿ ನೋಡಿದೆಯಲ್ಲ, ಓದಿಯೇ ಕಟ್ಟಿದ್ದು. ವೀರರಾದರು ಕೊಟ್ಟಿ ಕಾಲಕ್ಕೆ ನಿಲ್ಲಬೇಕು. ಹಾ ಆಗದಿದ್ದವರು ಕಪ್ಪಾಣಿಗೆ ಕೊಡಬೇಕು. ಆಗ್ತದಂತೆ ಕಟ್ಟಿದ್ದು ಅದು. ಪಾಂಡವರು ಹಾ ಕೃಷ್ಣ ಪರಮಾತ್ಮನ ಭಕ್ತರು, ಹಾ ಅರಿವಿದೆಯಲ್ಲ. ಹಾ ಹೋಗಿ ನೀವು ಶ್ರೀಹರ್ಯ ಹಾ ವೈಷ್ಣವರು, ಶ್ರೀಹರ್ಯ ಭಕ್ತರು ನೀವು. ಭಕ್ತರವರಿಗೆ ಹಾಕಬೇಕಿತ್ತ. ಮುಂದಾಗಿ ಬಂದವರೇ ಯಾರು? ಕಲಿಪಾತ, ಧನುಂಜಯ, ಕಿರೀಟಿ, ಶಬ್ದವೇದಿ, ಮೂರು ಲೋಕದ ಗಂಡ ಅರ್ಜುನ. ಆ ಕಿರೀಟಿಯ ಮುಂದೆ ನೀವು ಕೊರಗಿ ಹೋಗುವರು. ಸಾಮಾನ್ಯ ವ್ಯಕ್ತಿ ಅಲ್ಲವ, ವಜ್ರದ ಕಲ್ಲಿದ್ದಾಗೆ ಅವನು. ಕೇವಲ ಕಲ್ಲು ಹರಳು ನೀನು. ಶ್ರೀಕೃಷ್ಣನ ಪರಮ ಭಕ್ತನಾಗಿ ಹಾ ಅವನನ್ನು ನೀನು ಕೊಟ್ಟಿದ ಸುವನ್ನ ಬಿಟ್ಟು ಹಾ ಅವನ ಪಾದವನ್ನ ಧರ್ಮರಾಯನಿಗೆ ಧರ್ಮರಾಯನ ಹೋಗಿ ಪಾದ ಸೇರು. ಹಾ ಅರ್ಜುನನಿಗೆ ಹಸುವನ್ನ ಬಿಟ್ಟುಕೊಡು. ಹಾ ಧರ್ಮರಾಯನಿಗೆ ಎರಗಿ ಹಾ ಸುಖವಾಗಿ ಜೀವಿಸು. ಹಾ ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆಂದ್ರೆ, ಯೌವನ ಸ್ಥಿತಿಯಲ್ಲಿದ್ದೀಯ, ಬದುಕಿ ಬಾಳಬೇಕಾದಂತ ವ್ಯಕ್ತಿ ನೀನು. ಆ ಅರ್ಜುನನನ್ನ ಎದುರಿಸಿ ಅಂತ್ಯವಾಗುವುದನ್ನ ನಮ್ಮಂತರು ನೋಡ್ಲಿಕ್ಕೆ ಸಾಧ್ಯವ? ನಿಮ್ಮಂತವರ ಏಳಿಗೆಯನ್ನೇ ನಿರೀಕ್ಷಿಸುತ್ತಿದ್ದವರು ನಾವು. ಅಂತ ಯೌವನ ಸ್ಥಿತಿಗೆ ನೀವು ಬಂದಿದೆ ಅಂತ ಆದ್ರೆ ಈಗ ನಿನ್ನ ಅಂತ್ಯವನ್ನು ಹೇಗೆ ನೋಡಲಿ? ಹಾಗಾಗಿ ಮಂಡೆ ಕಟ್ಟಿದೆ ಅಂತ ಬಂಡೆಗೆ ಹೋಗಿ ಕಿಚ್ಚಿಕೊಳ್ಬೇಡುವ. ಮಂಡೆ ಚೂರಾಗುದಿಲ್ಲ, ನಿನ್ನ ಮಂಡೆ ಚೂರಾಗ್ತದೆ. ಎನಗೆಲ್ಲವೋ ಧರ್ಮ ಸುತರು, ಎನಗೆಲ್ಲವೋ ಧರ್ಮ ಸುತರು ಗಣನೆಗೊಳ್ಳೆನು, ಅವನ ಗಣನೆಗೊಳ್ಳೆನು. ನಿನಗೆ ಮೂಲ ಧರ್ಮವನ್ನು ತೋರಿಸುವೆನು, ಸರದಿರುವೆನು. ಅನುಸಾಲ್ವ ಸುಧನು, ಯುದ್ಧದಲ್ಲಿ ಪಾರ್ಥನೊಂದಿಗೆ ಹೋರಾಡಲಿಕ್ಕೆ ಆಗುವುದಿಲ್ಲ. ಹೌದು ಈಗ ನೀನು ಬಂದಿದೆಯಲ್ಲ, ಯುದ್ಧಕ್ಕೆ ಬಂದಿದೆಯಲ್ಲ ನೀನು. ಸರಿ. ಯುದ್ಧ ನಾವು ಮುಗಿದ ನಮ್ಮ- ನಂತರ ನಾವು ನಮ್ಮಂತರನ್ನ ಬಿಡು. ಹಾ, ಕೊಲಿಪಾರ್ಥನನ್ನ ದುಡುಕಿ ಉಳಿದವರಿಲ್ಲ. ಆಗ್ಲಿ. ಹಾ ಕಲಿಪಾರ್ಥನನ್ನು ದುಡುಕಬೇಕು ಅಂತ ಆದ್ರೆ ಹ್ಮ್. ನಿನ್ನೊಟ್ಟಿಗೆ ಯುದ್ಧ ಆಗ್ಲೇಬೇಕು ಆಗ್ಲೇಬೇಕು. ಅಲ್ವಾ? ಅದು ಹೌದು. ಯುದ್ಧದಲ್ಲೇ ನಿನಗೆ ಧರ್ಮರಾಯನ್ ತೋರಿಸ್ತೇನೆ. ಬಡಂದ್ರ ಪಾಲನ ಬಡಂದ್ರ ಪಾಲ ಪಡೆದ ಸಣ್ಣ ಹುಡುಗನಿರುತ್ತಲಿ, ಸಣ್ಣ ಹುಡುಗನಿರುತ್ತಲಿ. ಬೆಳೆಯದವನು ಬೆಟ್ಟರೀಗ ಸಿಡಿದ ಮರದಲ್ಲಿ. ಇಲ್ಲಿ ಪಾರ್ಥನ ಸುದ್ದಿಯನ್ನು ಹೇಳಿದೆ. ಹ್ಮ್ ನೀನು ಬಂದಿದೆಯಲ್ಲ, ಹ್ಮ್ ನಿನ್ನನ್ನ ಎದುರಿಸುತ್ತೆ ಎಂಬ ಮಾತನ್ನು ಆಡಿದ್ದೀನಿ. ಸರಿ, ನಾ ಇಷ್ಟೊತ್ತು ಸುಮ್ಮನೆ ಇದ್ದಿದ್ದೆ ಯಾಕೆ ಬಲ್ಲೆಯ? ಸಾಮಾನ್ಯವಾದಂತ ಒಂದು ರಾಜನ ಮಗ ನೀನು, ಸಣ್ಣ ವಯಸ್ಸಿನ ಹುಡುಗ. ಹಾ ನಿಮ್ಮಂತ ಹೇಳಿದ್ನಲ್ಲ, ಹಾ ಅಂತ್ಯ ಮಾಡುದು ನಮಗಲ್ಲ, ಸರಿಯಲ್ಲ. ಸಾರಿ ಕೊಂದರೆ ದೋಷವಿಲ್ಲ. ಹಾಗಾಗಿ ಹೇಳುವಷ್ಟು ಬುದ್ಧಿಯನ್ನ ಹೇಳಿದ್ದೇನೆ. ಅಂತ್ಯವನ್ನು ಅವನನ್ನೇ ಕಾಣಬೇಕಿದ್ರೆ ನಿಲ್ಲು, ಸರಿಯಾದದಾಗಂತು. ನಮ್ಮ ನಿರೀಕ್ಷೆ ಇವರಲ್ಲ, ಪಾರ್ಥನನ್ನು ಗೆಲ್ಲಬೇಕು, ಪಾರ್ಥನನ್ನು ಕಾಣಬೇಕು. ಅದೇ ನಿರೀಕ್ಷೆಯಲ್ಲಿ ಇದ್ದವರು ನಾವು. ನೋಡೋಣ ಪಾರ್ಥನ ನಿರೀಕ್ಷೆ
ಕಮಲದಲ್ಲಿಸುತ್ತ ಅರ್ಜುನ ತಾನೇ ಪುರುಡರುಣಕ್ಕೆ. ಅಬ್ಬ ಇದ್ದ ರಂಗದ ವಾರ್ತೆಯೇ ಏನಾಗಿ ಹೋಯಿತು, ಏನಾಗಿ ಹೋಯಿತು? ಸುಧನ್ವನೊಡನೆ ಹೋರಾಡಿದಂತ ನಮ್ಮವರೆಲ್ಲರೂ ಸೋಲುಂಡು ಬಳಲಿದರು. ಏನು ಮುಗಿದು ಹೋಯಿತೆ? ಯುದ್ಧ ರಂಗದ ಸ್ಥಿತಿ ಮುಗಿದು ಹೋಯಿತೆ. ಇದ್ದಾನಲ್ಲ ಕಲಿಪಾರ್ಥ, ನಾನು ಯುದ್ಧ ಮಾಡ್ತೇನಂತೆ. ಏನು ಯುದ್ಧಕ್ಕೆ ಹೋದಂತ ವೃಷಕೇತು ಪ್ರಜ್ಞೆಯನ್ನು ಕಳೆದುಕೊಂಡ, ಪ್ರದ್ಯುಮ್ನ ಮರೆಯಾಗಿ ಹೋದ, ಅನುಸಾಲ್ವ ಸಾಲದೆ ಹೋದ, ನೀಳಧ್ವಜನು ನಿಲ್ಲದೆ ಹೋದ. ಏನು ಮುಗಿದು ಹೋಯಿತೆ? ಈ ಪಾರ್ಥ ಇನ್ನೂ ಬದುಕಿದ್ದಾನೆ. ದ್ರೋಣಾಚಾರ್ಯರೇ ಹೇಳಿರುವಂತೆ ಭಾರತಂ ಏವಂ ಧನುರ್ಧರ, ನಾನು ಧನುರ್ಧರಿಯಾಗಿ ಯುದ್ಧರಂಗಕ್ಕೆ ಹೋಗ್ತೇನಂತೆ. ಯುದ್ಧರಂಗಕ್ಕೆ ಹೋಗುವಂತ ಪರಿಯಾಗಿರಬೇಕು. ನಾನು ಹೊರಟಿರುವಂತಹ ರಥದ ಚಕ್ರದ ಕೆಂದುಳು ನಭೋಮಂಡಲವನ್ನು ಸೇರಬೇಕು. ಹಾಗೆಯೇ ಈ ಗಾಂಡೀವದನಿಸಿದ ಬಿಲ್ಲಿನ ಠೇಂಕಾರ ವಿರೋಧಿಗಳ ಎದೆಯನ್ನು ಒಡೆಯಬೇಕು. ಕೈಯಲ್ಲಿರುವಂತಹ ದೇವದತ್ತ ಶಂಖದ ಧ್ವನಿ ವಿರೋಧಿಗಳಿಗೆ ನಡುಕ ಹುಟ್ಟಬೇಕು. ಈ ರೀತಿಯಲ್ಲಿ ತಡೆದಿದ್ದೇನೆ. ಬಂದವನಲ್ಲಿ ಮಾತಾಡಬೇಕಲ್ಲ, ಏತನದ ಗುರುತಿಂದ ಪಾರ್ಥ ಎನ್ನುವುದಾಗಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹಾಗಾಗಿ ಬಂದವರೆಲ್ಲ ಮಾತಾಡಿಸ್ತೇನೆ.
ಬಿಟ್ಟು ಓಪೆಯೋ 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 ತಿಳಿಸುವೆ ಎಂಬ ಬಿಟ್ಟು ಓಪೆಯೋ 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 ತಿಳಿಸುವೆ ಎಂಬ ಪಿಂಗವೋ ಪಿಂಗವೋ ತಿಳಿಸುವೆ ಎಂಬ ಪಿಂಗವೋ ತಾನೇ ಪೇಳೆಂದರು ತಾನೇ ಪೇಳೆಂದರು ಬಿಟ್ಟು ಒಬ್ಬೆಯೋ ಬಿಡಿಸುವೆನೆಂಬ ಪಿಂಗವ ತಾನೇ ಪೇಳೆಂದರು ತಾನೇ ಪೇಳೆಂದನು ಬಿಟ್ಟು ಓಪೆಯೋ 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 ಅರ್ಜುನ, ತಿಳಿಸುವೆ ನಮ್ಮ ಪಿಂಗವೋ ಬಿಟ್ಟು ಓಪೆಯೋ 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 ಬಿಡಿಸುವೆ ನಮ್ಮ ಪಿಂಗವೋ ಪಿಂಗವೋ ತಟ್ಟನೆ ಪೇಳೆಂದನು ತಟ್ಟನೆ 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 ಪೇಳೆಂದನು ಬಿಟ್ಟು ಓಪೆಯೋ ಬಿಡಿಸುವೆನೆಂಬ ಪಿಂಗವೋ ಬಿಟ್ಟು ಓಪೆಯೋ ಬಿಡಿಸುವೆನೆಂಬ ಪಿಂಗವೋ ತಟ್ಟನೆ ಪೇಳೆಂದನು ಅಯ್ಯ ಬಂದ ನಿನ್ನಲ್ಲಿ ಮೊದಲಾಗಿ ಒಂದು ಮಾತು. ಏನು? ಸೃಷ್ಟಿಗರ್ಜುನ ಎಂಬವ ನೀನ. ನಾನೇ ಆದ್ರೆ ಏನು? ನೀನೇ ಆದ್ರೆ ಹ, ನಿನ್ನಲ್ಲಿ ಇಡುವುದು ಏನು? ನೀನೇ ಬಿಟ್ಟಂತ ಅಶ್ವ, ಹ, ನೀವು ಬಿಟ್ಟಂತಹ ಮೇಘಾಶ್ವ, ಅದನ್ನು ಕಟ್ಟಿದ್ದೇವೆ ನಾವು. ಅರಿತುಕೊಂಡಿದ್ದೇನೆ. ಕೇಳಿದೆಯಲ್ಲ, ಹ, ಬಿಟ್ಟು ಹೋಗ್ತೀಯ. ಹ, ಯಾಕೆ? ಯಾಕೆ? ನಿನ್ನವರೆಲ್ಲ ಸೋತಿದ್ದಾರೆ. ಖಂಡಿತ. ರಸಕೇತ, ಪ್ರದ್ಯುಮ್ನ, ಅನುಸಾರವಾದಿಗಳು ಹ, ಎಲ್ಲರೂ ಸೋತಿದ್ದಾರೆ. ಇಂತಹ ದುರ್ಧರ ಪರಿಸ್ಥಿತಿ ಪಾರ್ಥನ ಪಾಲಿಗೆ ಇನ್ನು ಮುಂದೆ ಏಕಾಂಗಿ ಹೋರಾಟ ಪಾರ್ಥನದ್ದು ಹ, ಎಂಬ ಅಳುಕಿಂದ ಹ್ಮ್, ಬಿಟ್ಟು ಹೋಗ್ತೀಯ. ಅಥವಾ ಹ, ನಿನ್ನ ಜೀವನದಲ್ಲಿ ಆಗಿ ಹೋದ ಘಟನೆಯ ಆಧಾರದ ಮೇಲೆ
ಬಿಡಿಸಿಕೊಂಡು ಹೋಗುವೆನೆಂಬ ಹ್ಮ್ ಆ ಅದಾಟು ಹ್ಮ್. ಆ ಬಿಂಕ ಹ್ಮ್ ಇನ್ನೂ ಜೀವಂತವಾಗಿದೆಯಾ ಹ, ಎನ್ನುವುದನ್ನು ಹ. ಎಷ್ಟೊತ್ತಿಗೆ ಹೇಳಿದ್ರು ನಡೆಯಲಿಲ್ಲ. ಮತ್ತೆ ತಟ್ಟನೆ ಹೇಳ್ಬೇಕು, ಥಟ್ ಅಂತ ತಟ್ಟನೆ ಹೇಳು. ಹೇಳ್ಬೇಕು. ಅಲ್ಲ ಇಷ್ಟೊಂದು ವಿಷಯವನ್ನು ಹೇಳಲಿಕ್ಕೆ ಎಷ್ಟೊತ್ತು ತಗೊಂಡೆ ಮಹಾರಾಯ. ಹ, ನಾನು ಹ, ಥಟ್ ಅಂತ ಹೇಳ್ಬೇಕು. ಕೇಳ್ತಾ ಇರೋನು ಯಾರು? ಹ. ಯಾರು ಕೇಳ್ತಾ ಇರೋನು? ಹುಡುಗ ನೀನು ನಿನ್ನ ಬೆಳಗಿನ ನುಡಿಯೋ. ಓ ಕೈಯತ್ತ ತಾಂಸಿ, ಕದಿನ ತಾಂಸಿ, ಕದಿನ ತಾಂಸಿ, ಕದಿನ ತಾಂಸಿ. ಹುಡುಗ 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 ನೀನು ಹುಡುಗ ನೀನು ಹುಡುಗ 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 ನೀನು ನಿನ್ನ ಬೆಳಗಿನ 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 ನುಡಿಯ ಕಟ್ಟಿಡು 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 ಹುಡುಗ ನೀನು ಹುಡುಗ ನೀನು ನಿನ್ನ ಬೆಳಗಿನ 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 ನುಡಿಯೋ ಕಟ್ಟಿಡು 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 ನಮ್ಮ ಹಯವ ಬಿಡೋ ಹಯವ ನಮ್ಮ ಹಯವ ನಮ್ಮ ಹಯವ ನಮ್ಮ ಹಯವ ಬಿಡು ಹುಡುಗ ನೀನು ನಿನ್ನ ಬೆಳಗಿನ ನುಡಿಯ ಕಟ್ಟಿಡು ನಮ್ಮ ಹಯವ ಬಿಡು ನಮ್ಮ ಹಯವ ಬಿಡು ಪಡೆಯನ್ನು ಕೂಡಿ ನಮ್ಮೊಡನೆ